ಹಲೋ ವೀಕ್ಷಕರೇ, ಆರ್ ಕೆ ಎಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ರೇವತಿ. ಇವತ್ತು ಒಂದು ಹೆಲ್ದಿಯಾಗಿರೋ ಗಿಣ್ಣು ಮಾಡ್ತಾಯಿದ್ದೀನಿ. ಒಂದು ಮುಕ್ಕಾಲು ಕಪ್ಪು ಹಾಲಿಗೆ, ದೊಡ್ಡ ಬೌಲ್ ಹಾಲಿಗೆ 3 ಅಚ್ಚು ಬೆಲ್ಲ ಸೇರಿಸ್ಕೋಬೇಕು. ಅದು ಹಾಫ್ ಆನ್ ಅವರಿಂದ ಮುಕ್ಕಾಲು ಅವರ್ ನೆನಿಬೇಕು, ಯಾಕಂದರೆ ಹಸಿ ಹಾಲನ್ನೇ ಫಿಲ್ಟ್ರ್ ಮಾಡ್ಕೋಬೇಕು. ಇದನ್ನು ಅದಕ್ಕೋಸ್ಕರ ಕಾಯಿಸಿದ ಮೇಲೆ ಫಿಲ್ಟ್ರ್ ಮಾಡೋಕ್ಕೆ ಬರೋಲ್ಲ. ಇವಾಗ ಅಷ್ಟರಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಕಪ್ಪಷ್ಟು ಕಡಲೆಕಾಯಿ ಬೀಜ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕಡಲೆಕಾಯಿ ಬೀಜ ಯಾವ ಲೆವೆಲ್ ಫ್ರೈ ಆಗಬೇಕು ಅಂತಂದರೆ, ಕಚ್ಚಿದ ತಕ್ಷಣ ಬಾಯಲ್ಲಿ ಸೌಂಡ್ ಬರಬೇಕು, ಕಟ್ ಅಂತ, ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನು ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊತಾ ಇರಬೇಕು. ಆವಾಗ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಅಷ್ಟರಲ್ಲಿ ಹಾಲು ಬೆಲ್ಲ ಎಲ್ಲ ಕರಗಿದೆ. ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಹಾಲು ಕಾಯಲಿಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ಹಾಲು ಚೆನ್ನಾಗಿ ಕುದಿಬೇಕು. ಅದಕ್ಕೋಸ್ಕರ ನೋಡಿರಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಹಾಲು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಾಲು ಲೋ ಫ್ಲೇಮಲ್ಲೇ, ಇಲ್ಲಾಂದರೂ ಒಂದು 30 ನಿಮಿಷನಾದರೂ ಹಾಲು ಚೆನ್ನಾಗಿ ಕುದಿಬೇಕಿದು. ಯಾಕಂದರೆ 2 ದಿವಸದ ಕರು ಹಾಕಿ 2 ದಿವಸ ಆಗೈತೆ, ಅದೇ ಹಾಲು ಅದು. ಅದಕ್ಕೋಸ್ಕರ ಚೆನ್ನಾಗಿ ಹಾಲು ಕುದೀತಾ ಇರಬೇಕು. ಹಾಲು ಕುದಿಯೋ ಹಾಲಿಗೆ ಹಸಿ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ, ಒಂದು 5 ರಿಂದ 6 ಸ್ಪೂನಷ್ಟು. ಯಾಕಂದರೆ ಹಸಿ ಕಾಯಿದು ಸ್ಮೆಲ್ ಹೋಗಬೇಕು, ಹಾಲಿಗೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಅದು ಕಾಯಿ. ಅದಕ್ಕೋಸ್ಕರ ಹಾಲು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲೇ ಅವಲಕ್ಕಿನ ಒಂದು 4 ರಿಂದ 5 ಟ್ರಿಪ್ಪು ಚೆನ್ನಾಗಿ ತೊಳ್ಕೊಬೇಕು. ಅದ್ರದ್ದು ಡಸ್ಟ್ ಏನಿರುತ್ತೆ, ಸ್ಮೆಲ್ ಏನಿರುತ್ತೆ, ಅದು ಎಲ್ಲ ಕ್ಲೀನಾಗಿ ಹೋಗ್ಬಿಟ್ರೆ, ಯಾಕಂದರೆ ನೆನೆಸ್ಬಾರ್ದು ಅದನ್ನು, ಹಂಗೆ ತೊಳೆದು ಹಂಗೆ ಹಾಕಬೇಕು. ಅದು ಹಾಲಲ್ಲೇ ಚೆನ್ನಾಗಿ ಬೇಯಬೇಕು ಅದು. ಅದಕ್ಕೋಸ್ಕರ ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇರಿ. ಅಷ್ಟರಲ್ಲೇ ಕಡಲೆಕಾಯಿ ಬೀಜನೂ ಫ್ರೈ ಆಗಿದೆ. ಮತ್ತು ಅದೇ ಬೌಲ್ಗೆ 1 ಕಪ್ಪಷ್ಟು ಎಳ್ಳು ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಎಳ್ಳು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಎಳ್ಳು ಸ್ವಲ್ಪ ಬ್ರೌನ್ ಬಂದಿದ ತಕ್ಷಣವೇ ಅದು ಚಿಟಪಟ ಅಂತ ಸಿಡಿತಾ ಇರ್ತದೆ. ಅಷ್ಟು ಚೆನ್ನಾಗಿ ಫ್ರೈ ಆಗಲಿ ಅದನ್ನು. ಅಷ್ಟರಲ್ಲಿ ಅವಲಕ್ಕಿನೂ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಎಳ್ಳು ಫ್ರೈ ಆಗಿದೆ. ಇವಾಗ ಇದಕ್ಕೇ ನಾನು ಕಡಲೆಕಾಯಿ ಬೀಜ ಮತ್ತು ಎಳ್ಳು ಎರಡೂ ಸೇರಿಸ್ಕೊತೀನಿ. ಇವಾಗ ಒಟ್ಟಿಗೆ ಕಡಲೆಕಾಯಿ ಬೀಜ ಹಾಕಿದ್ದೀನಿ, ಮತ್ತು ಇವಾಗ ಎಳ್ಳು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೇ ಎರಡೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಅಷ್ಟರಲ್ಲಿ ಅವಲಕ್ಕಿನೂ ಬೆಂದು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇಷ್ಟು ತಿಕ್ನೆಸ್ ಇರುವಾಗಲೇ ನಾವು ಮತ್ತೆ ಇದಕ್ಕೆ ಕಡಲೆಪುರಿ ಸೇರಿಸ್ಕೋಬೇಕು. ಕಡಲೆಪುರಿ ಏನು ಜಾಸ್ತಿ ಸೇರಿಸೋದು ಬೇಡ, ಸ್ವಲ್ಪ ಕಡಲೆಪುರಿ ಸೇರಿಸ್ಕೊಂಡ್ರೆ ಸಾಕು. ಅಷ್ಟು ಕಡಲೆಪುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಯಾಕೆ ಅವಲಕ್ಕಿಗೆಲ್ಲ ಹೊಂದ್ಕೋಬೇಕು ಅದು ಕಡಲೆಪುರಿ. ಎಲ್ಲ ಸೈಡೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇವಾಗ ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿ ಕಾಯಿ ಪೌಡ್ರ್ ಸೇರಿಸ್ಕೋಬೇಕು. ಏಲಕ್ಕಿ ಕಾಯಿ ಹಾಕ್ಬಿಟ್ಟು ಇವಾಗ ಒಂದು ಸತಿ ಮಿಕ್ಸ್ ಕೊಟ್ಟು ಇದಕ್ಕೆ ಒಂದು 5 ಮಿನಿಟ್ಸು ಮುಚ್ಚಿಟ್ರೆ ಸಾಕು. ಅಷ್ಟರಲ್ಲಿ ಗಟ್ಟಿಯಾಗಿರುತ್ತೆ. ಎಷ್ಟು ತೆಳು ಇದ್ದಾಗಲೇ ಮುಚ್ಚಿಡೋಣ. ಇವಾಗ ನೋಡಿ, ಒಂದು ಹೆಲ್ದಿಯಾಗಿರೋ ಗಿಣ್ಣು ರೆಡಿಯಾಗಿದೆ. ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.